ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತೀಕ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ಏಕಾದಶಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ನೋಡಿ, ಈ ದಿವಸ ಏಕಾದಶಿ ಇದೆ, ಶನಿವಾರ ಇದೆ, ಉತ್ತರ ಫಲ್ಗುಣಿ ನಕ್ಷತ್ರ ಕೂಡ ಇದೆ. ಉತ್ತರ ನಕ್ಷತ್ರ ಅಂತಲೂ ಕರೀತಾರೆ. ತುಂಬ ಶ್ರೇಷ್ಠವಾದ ನಕ್ಷತ್ರ. ಯಾವುದಾದರೂ ಒಂದು ಉದಾಹರಣೆಗೆ ಶುಭ ಕಾರ್ಯಗಳನ್ನು ತೀರಾ ಮದುವೆ ಇತ್ಯಾದಿ ಶನಿವಾರ ಮಾಡಲ್ಲ ಬಿಡಿ. ಆದರೆ ಯಾವುದೋ ಒಂದು ನಮ್ಮ ಗುರಿಯನ್ನು ತಲುಪಲಿಕ್ಕೆ, ಒಂದು ವಿಶಿಷ್ಟವಾದ ಕಾರ್ಯ ಮಾಡಲಿಕ್ಕೆ, ಯಾವುದೋ ಒಂದು ಹೋಮ ಹವನ ಅಥವಾ ಇನ್ಯಾವುದೋ ಆಯುಷ್ಯ ಹೋಮ ಅಥವಾ ಮೃತ್ಯುಂಜಯ ಹೋಮ, ಇಂಥ ಕೆಲಸಗಳನ್ನು, ನಮಗೆ ಯಾವುದೋ ಒಂದು ಕಾಮ್ಯ ಇದೆಯಲ್ಲ, ಒಂದು ಗುರಿಯನ್ನು ತಲುಪಬೇಕು, ಹಾಗಾಗಿ ಭಗವಂತನ ಆರಾಧನೆ ಮಾಡ್ತಾಯಿದ್ದೀನಿ ಯಜ್ಞ ಮೂಲಕವೋ ಇನ್ಯಾವುದರ ಮೂಲಕ, ಅಂಥ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಶ್ರೇಷ್ಠವಾಗಿದೆ ಈ ದಿವಸ. ಇದನ್ನು ಜನ ಅರ್ಥ ಮಾಡಿಕೊಳ್ಬೇಕು. ಕೆಲವೊಮ್ಮೆ ಏನಾಗುತ್ತೆ, ಪಾಪ ಒಂದು ಸಲ ಏನಾಯಿತು, ಕಳೆದ ವಾರದಲ್ಲಿ ನಮ್ಮ ಮನೆಗೆ ಒಂದು ಅಜ್ಜಿ ಬಂದಿತ್ತು. ಅಜ್ಜಿಗೆ ವಯಸ್ಸು ಸಹಜ, ಪಾಪ ವಯೋ ಆದರೂ ಕೂಡ ಅದು ನೋಡಬೇಕು, ನಾನು ಪ್ರತಿ ದಿವಸ ನಿಮ್ಮ ಕಾರ್ಯಕ್ರಮ ನೋಡ್ತೀನಿ, ಒಂದು ಸಲ ನಿಮ್ಮ ನೋಡೋಣ ಅಂತ ಬಂದಿದ್ದೀನಿ ಅಂತ ಪಾಪ ಹೇಳ್ತು. ತುಂಬ ಸಂತೋಷ ಆಯಿತು. ಪಾಪ ತುಂಬ ಪ್ರೀತಿ ಉಕ್ಕಿ ಹರಿತಾ ಇತ್ತು, ಅದು ಕಾಣಿಸ್ತಾ ಇತ್ತು. ಅವರಿಗೆ ಯಾವುದೋ ಒಂದು ನಾನೊಂದು ಕಾರ್ಯ ಮಾಡಿಸ್ಬೇಕು ಅಂತಿದ್ದೀನಿ, ಹೀಗಾಗಿ ಯಾವುದು ಶುಭ ದಿವಸ ತಾವು ಸೂಚಿಸಿ ಅಂತ ಕೇಳಲಿಕ್ಕೆ ಬಂದಿದ್ದರು, ಹೀಗೆ ಅವರ ಆರೋಗ್ಯ ದೃಷ್ಟಿಯಿಂದ. ಹೀಗಾಗಿ ಹೀಗಿದೆ, ಇಂಥ ನಕ್ಷತ್ರ, ಅದು ಶನಿವಾರವಾಗಿದೆ ಅಂತ ನಾನು ಯಾವುದೋ ಒಂದು ದಿನಾಂಕ ಕೊಟ್ಟೆ. ಚೆನ್ನಾಗಿದೆ ನೋಡಿ, ಈ ದಿವಸ ತುಂಬ ನಿಮ್ಮ ನಕ್ಷತ್ರಕ್ಕೆ ಈ ದಿವಸ ಕ್ಷೇಮತಾರಿಯಾಗುತ್ತೆ, ತುಂಬ ಚೆನ್ನಾಗಿದೆ, ಮಾಡಿಸಿ ಅಂತ. ಅದು ಶನಿವಾರವೇ ಆಗಿತ್ತು, ಸಂದರ್ಭವಶಾತ್ ಹೇಳ್ತಾ ಇದ್ದೀನಿ. ಇದು ಈ ಥರ ಎಷ್ಟೋ ಜನಕ್ಕೆ ಇರುತ್ತೆ ಮನಸ್ಸಿನಲ್ಲಿ, ಶನಿವಾರ ಬಂದುಬಿಟ್ರೆ ಓ ಇದು ಏನು ಬೇಡ, ಈ ಥರ ಇರುತ್ತೆ. ತಪ್ಪು ಅಭಿಪ್ರಾಯ ಅದು. ಅವರಿಗೆ ಹಾಗಿತ್ತು. ಶನಿವಾರದ ದಿವಸ ತುಂಬ ಚೆನ್ನಾಗಿದೆ, ಕ್ಷೇಮತಾರೆ ಇದೆ, ನೀವು ಮಾಡಿಸಿ ತೊಂದರೆ ಇಲ್ಲ ಅಂತ ಹೇಳಿದ್ರೆ, ಅಯ್ಯೋ ಶನಿವಾರ ಬಂದಿದೆಯಲ್ಲ, ಹೇಗೆ ತೊಂದರೆ ಇಲ್ವಾ, ಬೇರೆ ಯಾವುದಾದ್ರು ಶುಭ ದಿವಸ ಅಂತ ಕೊಡಿ. ಸರಿ ಆಯಿತು, ಅವ್ರಿಗೆ ಸಮಾಧಾನ ಮಾಡಿ. ಪಾಪ ಅವರ ಮನಸ್ಸಿಗೆ ಇಷ್ಟ ಇಲ್ಲ ಅಂದರೆ ನಾನು ಮತ್ತದನ್ನು ಹೇಳಿದ್ರೆ, ಅವರಿಗೆ ವಸ್ತುತಃ ನನ್ನ ಮೇಲೆ ಪ್ರೀತಿ ಇದೆ, ಆದರೆ ನನ್ನ ಮಾತಿನಲ್ಲೇ ಅಷ್ಟು ವಿಶ್ವಾಸ ಇಲ್ಲ ಅಂತ ಅನ್ನಿಸ್ತು ನನಗೆ. ಯಾಕೆ ಅಂದರೆ ಅವ್ರು ನಚ್ಕೊಂಡು ಬಂದು, ಪಾಪ ಅಷ್ಟು ದೂರದಿಂದ, ಎಲ್ಲೊಂದು ದೂರದಿಂದಲೇ ಬಂದಿದ್ದಾರೆ, ಬಂದು ಈ ದಿವಸ ಚೆನ್ನಾಗಿದೆಯಾ ಅಂತ ನನ್ನನ್ನು ಕೇಳಬೇಕು, ಅದರಲ್ಲಿ ನಾನೇನು ಹೇಳೋದನ್ನು ತಗೋಬೇಕು ಅಂತ ಬಂದಿದ್ದಾರೆ. ಆದರೆ ನಾನು ಕೊಟ್ಟ ಶನಿವಾರ ಅವರಿಗೆ ಪಾಪ ಯಾಕೋ ಸಮಾಧಾನ ಇಲ್ಲ. ಇದು ಮನಸ್ಸಿನಲ್ಲಿ ಕೂತ್ಬಿಟ್ಟಿದೆ ಜನರಿಗೆ. ಶನಿವಾರ ಅಂದರೆ ಏನೋ ಒಂದು ಕೆಟ್ಟ ದಿವಸ, ಅಶುಭ ದಿವಸ, ಈ ಥರ ಕೂತ್ಬಿಟ್ಟಿದೆ. ತುಂಬ ಅಪರಾಧ ಮಾಡ್ತಾ ಇದ್ದೀರ ತನ್ನ ಮೂಲಕ. ಶನಿವಾರ ಶನೈಶ್ಚರನ ವಾರದಲ್ಲೂ ಕೂಡ ತಾರಾನುಕೂಲ ಇದ್ದರೆ, ಇಂಥ ಯಾವುದೋ ಒಂದು ಆರೋಗ್ಯ ದೃಷ್ಟಿಯಿಂದಲೋ ಅಥವಾ ಇನ್ಯಾವುದೋ ಒಂದು ಕಾಮ್ಯ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದಕ್ಕೇನೂ ತೊಂದರೆ ಇಲ್ಲ. ಶನಿವಾರ ಮಾಡಲಿಕ್ಕೆ ಅವಕಾಶ ಇದೆ. ಒಳ್ಳೆ ಈಗ ನೋಡಿ, ಉತ್ತರ ಫಲ್ಗುಣಿ ನಕ್ಷತ್ರ ಊರ್ಧ್ವಮುಖ ನಕ್ಷತ್ರ. ಆ ದಿವಸ ನಿಮಗೆ ಕ್ಷೇಮವೋ ಸಾಧನ ತಾರೆಯೋ ಆಗಿದ್ದರೆ ಸ್ಥಿರವಾಗಿ ಉಳಿಯುತ್ತೆ ಮಾಡಿರತಕ್ಕಂಥದ್ದು ಹೀಗೆಲ್ಲ ಇದೆ. ಇದನ್ನು ನೀವು ಮನಸ್ಸಿನಲ್ಲಿ ಇದ್ದರೆ, ಮನಸ್ಸಿನಲ್ಲಿ ಅದನ್ನು ತೆಗೆದುಹಾಕಬೇಕು. ಶನಿವಾರ ಕೆಟ್ಟವಾರ, ಮಂಗಳವಾರ ಅಮಂಗಲವಾರ, ಈ ಥರ ಇಲ್ಲೇ ಇದೆ. ಮಂಗಳವಾರದ ದಿವಸ ಅಲ್ಲಿ ನಾವು ಏನು ಅಮೃತ ಸಿದ್ಧಿಯೋಗ ಹೇಳುವಾಗ ಭೌಮ್ಯ ಅಶ್ವಿನೀಚ ಅಂತ ಇದೆಯಲ್ಲ, ಆ ವಾರದಲ್ಲಿ ಅಶ್ವಿನಿ ನಕ್ಷತ್ರ ಬಂದರೆ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳುತ್ತೆ. ಆದಿತ್ಯ ಹಸ್ತೋ ಗುರುಪುಷ್ಯ ಯೋಗೋ ಬುಧಾನುರಾಧ ಶನಿ ರೋಹಿಣೀಚ. ಶನಿವಾರ ದಿವಸ ರೋಹಿಣಿ ನಕ್ಷತ್ರ ಬಂದು ಉತ್ಕೃಷ್ಟವಾಗಿದೆ ಅಂತ ಯಾಕೆ ಹೇಳಿದ್ದಾರೆ? ಮತ್ತು ಅದನ್ನು ಶಾಸ್ತ್ರಕರದು ಗುರುತಿಸಿದಾರಾದರೂ ಯಾಕೆ? ಇಂಥೆಲ್ಲ ಕಾರ್ಯಗಳನ್ನು ಮಾಡಬಹುದು. ಹೀಗಾಗಿ ಶನಿವಾರ ಅಂದರೆ ತಲೆ ತುಂಬ್ಕೋಬೇಡಿ. ನಾನು ಬಂದ ಅವರಿಗೂ ಅದನ್ನೇ ಹೇಳಿ ಕಳಿಸ್ತೆ. ಹೀಗೆಲ್ಲ ನೀವು ವಿರೋಧ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ನೀವೇ ಇದು ಸರಿ ಇಲ್ಲ, ತಪ್ಪು, ಅಶುಭ ಅಂತೆಲ್ಲ ಅಂದ್ಕೋಬೇಡಿ ಅಂತ. ಆಮೇಲೆ ಅವ್ರ ಮನಸ್ಸಿಗೆ ಹೋಯಿತು ಸ್ವಲ್ಪ ನಾನು ಹೇಳಿದ್ದು. ಆದರೂ ಅವರ ಸಮಾಧಾನಕ್ಕೆ ನಾನು ಬೇರೆ ಒಂದು ದಿನ ತೆಕ್ಕೊಡ್ಬೇಕು. ಯಾಕೆಂದರೆ ಅದು ಮನಸ್ಸಿನಲ್ಲಿ ಕೂತ್ಬಿಡುತ್ತೆ. ಇನ್ನೂ ಸ್ವಲ್ಪ ವಿಶ್ವಾಸ ಬೇಕು ಅವರಿಗೆ. ಈ ಥರದ ಒಂದು 4 ಮಾತುಗಳನ್ನು ಕೇಳಿ ಅನುಭವಕ್ಕೆ ಬಂದ ಮೇಲೆ ದೃಢ ನಿಶ್ಚಯ ಬರುತ್ತೆ ಮನುಷ್ಯರಿಗೆ. ಅಂತಹ ದೃಢ ನಿಶ್ಚಯ ಬರಲಿಕ್ಕೆ ಈ ಎಲ್ಲ ಮಾತುಗಳು ಒಂದು ಮೆಟ್ಟಿಲಾಗಲಿ ಅಂತ ಹೇಳಿದೆ. ಹೀಗಾಗಿ ತಮ್ಮ ಮನಸ್ಸಿನಲ್ಲಿ ಆ ಥರ ಇದ್ದರೆ ತೆಗೆದುಹಾಕ್ಬಿಡಿ. ಶನಿವಾರ ತುಂಬ ಶ್ರೇಷ್ಠವಾಗಿದೆ. ಈ ದಿವಸ ವಿಷ್ಣು ಸಹಸ್ರನಾಮವೋ ಅಥವಾ ಇನ್ಯಾವುದೋ ವಿಷ್ಣುವಿನ ಆರಾಧನೆಯೋ, ಕಾರ್ತೀಕ ಮಾಸ ಶಿವನ ಆರಾಧನೆಯೋ, ಹರಿಕೇಶವರ ಸ್ಮರಣೆಯನ್ನು
ಹರಿಹರರ ಸ್ಮರಣೆಯನ್ನು ತಾವು ತಪ್ಪದೆ ಮಾಡಿ. ಅಂಥ ಅಮಂಗಳವಾಗಿದೆ ಶನಿವಾರ ಅಂತಕ್ಕಂಥ ಭಾವನೆ ಮೊದಲು ಹೋಗಲಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.